ವಸತಿ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಅನ್ನುವಂಥ ಶಾಸಕ BR ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಅದಕ್ಕೆ ಪೂರಕ ಅನ್ನುವಂತೆ ಸಾಕಷ್ಟು ಪ್ರಕರಣಗಳು ಕಲಬುರಗಿಯಲ್ಲಿ ಹೊರಬರ್ತಾ ಇರುವಂಥದ್ದು. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸಿದಂಥ ಮನೆಗಳು ದುಡ್ಡು ಕೊಟ್ಟವರಿಗೆ ಮನೆಯನ್ನು ಹಂಚಿಕೆ ಮಾಡಿ ಇದೀಗ ದುಡ್ಡಿಲ್ದವರು ಆ ಮನೆಯಲ್ಲಿ ಇರುವಂಥವರಿಗೆ ಹಕ್ಕುಪತ್ರ ನೀಡದೆ ಸತಾಯಿಸ್ತಾ ಇರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅದಕ್ಕೆ ಪೂರಕ ಎನ್ನುವಂಥದ್ದು ಈಗ ಆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮುಂಭಾಗದಲ್ಲಿ ಸಾಕಷ್ಟು ಜನರು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿಯ ಕೆಸರಟಗಿ ಗ್ರಾಮದಲ್ಲಿ ನಿರ್ಮಿಸಿರುವಂಥ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳಲ್ಲಿ ಇವರು ಕಳೆದ 15ರಿಂದ 20 ವರ್ಷಗಳಿಂದಲೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಅಂಥವ್ರಿಗೆ ಯಾವುದೇ ರೀತಿಯಾದಂಥ ಹಕ್ಕುಪತ್ರವನ್ನು ಕೂಡ ಇದುವರೆಗೂ ಕೂಡ ನೀಡಿಲ್ಲ. ಅಲ್ಲಿರುವಂಥ ಏನು ಮನೆಯಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಹಕ್ಕುಪತ್ರ ಕೊಡಿ ಅಂತೇಳಿ ಸಾಕಷ್ಟು ಬಾರಿ ಈ ಒಂದು ಕಚೇರಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿಗೆ ಬಂದು ಕೇಳಿದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಹಕ್ಕುಪತ್ರವನ್ನು ನೀಡದೆ ಸತಾಯಿಸೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಿಸಿರುವಂಥ ಮನೆಗಳು ಮೊದಲು ಆರಂಭದಲ್ಲಿ ಯಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ಹಂಚಿಕೆ ಮಾಡಿರುವಂಥದ್ದು. ಆದರೆ ಇವತ್ತು ಬಹುತೇಕ ಮನೆಗಳು ಅಲ್ಲಿರುವಂಥ ಮನೆಗಳು ಖಾಲಿ ಇರುವಂಥದ್ದು. ಹಾಗೆ ಖಾಲಿ ಇರುವಂಥ ಮನೆಗಳಲ್ಲಿ ಮನೆ ಇಲ್ಲದಂಥವರು ಅರ್ಹ ಫಲಾನುಭವಿಗಳು ವಾಸ ಮಾಡ್ತಾ ಇರುವಂಥದ್ದು. ಅಂತಹ ಫಲಾನುಭವಿಗಳು ಸುಮಾರು ವರ್ಷಗಳಿಂದಲೂ ಕೂಡ ವಾಸ ಮಾಡ್ತಾಯಿದ್ರು. ಅವರಿಗೆ ಯಾವುದೇ ರೀತಿಯಾದಂಥ ಏನು ಆ ಹಕ್ಕುಪತ್ರ ನೀಡಿಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಅಲ್ಲಿನ ಜನರು ಅನುಭವಿಸ್ತಾ ಇರುವಂಥದ್ದು. ಹಾಗಾಗಿ ತಮಗೆ ಹಕ್ಕುಪತ್ರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಅವರು ಆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಕೂಡ ಇವರ ಗೋಳನ್ನು ಕೇಳೋದಕ್ಕೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಇವರು ಹಕ್ಕುಪತ್ರ ಸಿಗೋವರೆಗೂ ಕೂಡ ಇಲ್ಲಿಂದ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ಶಾಸಕ BR ಪಾಟೀಲ್ ಅವರ ಏನು ಈ ಒಂದು ದುಡ್ಡು ಕೊಟ್ಟವ್ರಿಗಷ್ಟೇ ಮನೆ ಏನು ಹಂಚಿಕೆ ಆಗುತ್ತೆ ಅನ್ನುವಂಥ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಅದು ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಉಂಟಾಗಿತ್ತು. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಕಲಬುರಗಿಯಲ್ಲಿ ಹೊರ ಬರ್ತಾ ಇರುವಂಥದ್ದು. ಇದು ಕೂಡ ಅಂಥದ್ದೇ ಒಂದು ಪ್ರಕರಣ ಆಗಿರುವಂಥದ್ದು. ಇದೀಗ ನಾನು ನೇರವಾಗಿ ಅಲ್ಲಿರುವಂಥ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಹೇಳ್ರಮ್ಮ, ಏನಾಗಿರುವಂಥದ್ದು ಈಗ? ಸರ್, ನಮ್ಗೆ 15 ವರ್ಷ ಐತ್ರಿ ಮನೆಯಾಗ ಉಳ್ದಿದ್ದೆವು. ಆ ಮನೆಯಾಗ ಉಳ್ದಿದ್ದೆವು. ನಾವು ಹೇಳ್ತಿದ್ದೀವಿ ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ರಿ. ಯಾಕಂದ್ರೆ ನಮ್ಗೆ ಮನೆ ಬಿಟ್ಟು ನಮ್ಗೆ ಆಸೆ ಎಲ್ಲೂ ಇಲ್ಲ ರೀ. ನಾವು ಇರೋದೇ ಆ ಮನ್ಯಾಗದ, ಸಾಯೋದನ್ನು ಅಲ್ಲೇ ಅದ ರೀ ನಮ್ಗೆ. ಯಾಕಂದ್ರೆ ಮನ್ಯಾಗ ನಮಗೆ ಭಾಳ ಕಷ್ಟ ಅದ ರೀ. ನಾವು ಸರ್ ಅವ್ರಿಗೆ ಕೇಳ್ಕೊಳತ್ತಿದ್ದೀವಿ ರೀ, ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ರಿ. ಯಾಕಂದ್ರೆ ಇಷ್ಟು ಜನ ಹರ ರೀ ಮುದುಕಿಯವರು ಅಂಥಲ್ಲಿ ನಾವು ವಾಸ ಮಾಡತ್ತೀವಿ ರೀ ಸರ್. ನಾವು ಯಾಕಂದ್ರೆ ಒಂದು ದವಾಖಾನೆ ಇಲ್ಲ ರೀ, ಅಲ್ಲಿ ಒಂದು ಸಾಲಿ ಇಲ್ಲ, ಒಂದು ಏನೂ ಇಲ್ಲ. ಅಂಥವ್ರಿ ನಾವು ಸಂಸಾರ ಮಾಡತ್ತಿರ್ಬೇಕು. ನಮ್ಗೆ ಎಷ್ಟು ಕಷ್ಟ ಇದ್ದಿರ್ಬೇಕು ನೋಡಿರಿ ಸರ್. ನೀವೇ ಸ್ವಲ್ಪ ವಿಚಾರ ಮಾಡ್ಕೊರಿ. ಸರ್ ಅವ್ರಿಗೆ ಬೇಡ್ಕೊಳತ್ತಿದ್ದೆ ಬಂದು ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ರಿ ಸರ್ ಅಂತ. ಸರ್ ಅವ್ರಿಗೆ ಕಳ್ಸೀವಿ ರೀ. ಸರ್ವೆ ಮಾಡ್ಕೊಂಡು ಹೋಗ್ಯಾರ. ಒಂದು 2 ತಿಂಗಳು ಬಿಟ್ಟು ಮಾಡಿಕೊಡ್ತೀನಮ್ಮ ಅಂದಾರ. ನಾವು ಅದೇ ಬೇಡ್ಕೊಳತ್ತಿದ್ವಿ. ನಮ್ಗೆ ಪಟ್ಟ ಅಂತ ಹಕ್ಕುಪತ್ರ ಮಾಡಿಕೊಟ್ರೆ ಸಾಕ್ರಿ, ನಮ್ಗೆ ಮತ್ತೇನೂ ಇಲ್ಲ. ಹಕ್ಕುಪತ್ರ ಇಲ್ಲದೆ ಇರೋದಕ್ಕೆ ಏನು ಸಮಸ್ಯೆ ಆಗ್ತಾ ಇರೋದು ಸರ್? ಹಕ್ಕುಪತ್ರ ಇಲ್ರಿ ನಮ್ಗೆ. ಯಾಕಂದ್ರೆ ಮನೆ ಸೋರ್ಲತ್ತವ್ರಿ. ನಮಗೆ ಮನೆಗಳು ಮಾಡ್ಕೋಬೇಕಂದ್ರೆ ಹ್ಯಾಂಗೆ ಮಾಡ್ಕೋಬೇಕಂತ ವಿಚಾರ ಮಾಡ್ಕೊಳತ್ತಿದ್ದೀವಿ ರೀ. ಯಾಕಂದ್ರೆ ಪೂರ ಛತ್ತು ಸೋರ್ಲತ್ತವ್ರಿ. ಯಾಕಂದ್ರೆ 25 ವರ್ಷ ಐತ್ರಿ ಅದು ಕಟ್ಟಿ ಮನೆಗಳು. ಪೂರ ಬೆಳ್ಳಕ್ಕಾಗ್ಯಾವ್ರಿ, ಪೂರ ಕ್ರ್ಯಾಕ್ ಬಿಟ್ಟವ್ರಿ ಹೊರಗಿಂದರೆ. ಈಗೆಲ್ಲ ಮನ್ಯಾಗ ನೀರು ಸೋರ್ಲತ್ತವ್ರಿ. ಅವು ಸೋರೋದು ಮನ್ಯಾಗ ಹ್ಯಾಂಗೆ ಇರ್ಬೇಕು ರೀ ನಾವು? ಈಗ ಬೇರೆ ಸೌಲಭ್ಯಗಳು ಸಿಗ್ತಾ ಇದೆಯಾ ನಿಮ್ಗೆ? ಏನು ಸೌಲಭ್ಯ ಇಲ್ಲ ಸರ್ ನಮ್ಗಲ್ಲಿ. ನಮ್ಗೆ ಸತ್ರ ಡೆತ್ ಸರ್ಟಿಫಿಕೇಟ್ ಆಗಲಾಗ್ಯದ್ರಿ, ಹುಟ್ಟಿದ್ರು ಬರ್ತ್ ಸರ್ಟಿಫಿಕೇಟ್ ಆಗಲಾಗ್ಯದ್ರಿ. ಯಾಕಂದ್ರೆ ಈ ಕಡೆ ಪಂಚಾಯತ್ಗೂ ಹೋಗಿಲ್ರಿ, ಅದು ಕಾರ್ಪೊರೇಷನ್ಗೂ ಹೋಗಿಲ್ರಿ. ಅದು ನಡು ಹಾಗೆ ಕಟ್ಸಾರ ಅಷ್ಟೇ ಬಿಟ್ಟಾರ. ಈಗ ಹ್ಯಾಂಗೋ ಜನ ಹರ ಇರ್ಲಾಕರೆ ಸಾಯಲಾಕರದು ಬಿಟ್ಟಾರ್ರಿ ಅವ್ರು. ಈಗ ನಾವಂತೂ ನಮ್ಗೆ ಒಂದು ಹಕ್ಕುಪತ್ರ ಕೊಟ್ರಿ ಅಂದ್ರೆ ಮುಂದಿನ ಹಾದಿ ಏನಾರು ವಿಚಾರ ಮಾಡ್ಕೋತೀರಿ ನಾವು. ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ಬೇಕು ಇಷ್ಟೇ ರೀ ಸರ್. ನಮ್ಗೆ ಬೇಡ್ಕೊಂಬೋದವ್ರಿಗೆ ಈಗ ಸರ್ ಸರ್ವೇನೂ ಮಾಡ್ಕೊಂಡು ಹೋಗ್ಯಾರ ಮನೆ ಬಂದು. ನನ್ನ ಜೊತೆ ಮತ್ತೊಬ್ಬರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹೇಳಿ ಬ್ರದರ್, ಏನು ಸಮಸ್ಯೆ ಆಗ್ತಾ ಇರುವಂಥದ್ದು? ಈಗ ಇಲ್ಲಿ ಬಂದು ಕೂತಿದ್ರಿ, ಯಾರಾದರೂ ಬಂದ್ರ? ಸರ್, ಬೆಳಗ್ಗೆ 10 ಗಂಟೆಯಿಂದ ಬಂದು ಕುಂತೀವಿ ಸರ್. ಯಾರು ಒಬ್ಬರು ಬಂದಿಲ್ಲ ಸರ್. ಒಬ್ಬರು ನಿರ್ಲಕ್ಷ್ಯ ಮಾಡತ್ತಿದ್ರೆ. ಇನ್ನೊಂದು ಏನಂದ್ರೆ ಅಲ್ಲಿ ಮುದುಕೇರಾರ ಅಲ್ಲಿ ಹೋಗೋ ದಾರಿ ಹೆಂಗದ ಸರ್ ಅಂದ್ರೆ ಇಷ್ಟುದ್ದು ನೀರು ಅವಸರ ಅಲ್ಲಿ. ಅದಕ್ಕೆ ಆ ಸಮಸ್ಯೆ ಅಂದ್ರೆ ಒಂದು ದಾರಿ ಇಲ್ಲ, ಇನ್ನೊಂದು ಡೆತ್ ಸರ್ಟಿಫಿಕೇಟ್ ಇಲ್ಲ, ಒಂದು ಏನು ಭೀ ಸಮಸ್ಯೆ ಒಂದು ಸೋರಕತ್ತದ. ಈ ನಾಳೆದಿಂದಲ್ಲ ಅವ್ರು ಏನೋ ರಿಪೇರಿ ಮಾಡ್ಬೇಕು, ಅದನ್ನು ಸಮಸ್ಯೆ ಇದೆ ಸರ್. ಒಂದು ಹಕ್ಕುಪತ್ರ ಕೊಟ್ರೆ ಎಲ್ಲ ಕಡು ಬಡವ್ರಿಗೆ ಹಕ್ಕುಪತ್ರ ಕೊಟ್ಟರೆ ಕರೆಕ್ಟ್ ಅವ್ರು ಕಟ್ಕೊಡ್ಲಿಕ್ಕಂದ್ರೆ ನಾವು ನಮ್ಮ ಕೈಲಿ ಆದಷ್ಟು ಕಟ್ಕೊಂಡು ಸುಮ್ಮನೆ ನಮ್ಗೆ ಎಷ್ಟು ಇರ್ತೀವಿ. ಯಾವಾಗ 16 ವರ್ಷ ಹಿಡಿದು ಸರ್, ಒಂದು ನೀರಿದ್ದಿಲ್ಲ, ಒಂದು ಲೈಟ್ ಇದ್ದಿಲ್ಲ, ಅಂಥ ಟೈಮಿಂದ ಹಿಡ್ಕೊತ ಬಂದೀವಿ ಸರ್. ಹಾಗಾಗಿ ನಾವು ಒಂದೇ ವಿನಂತಿ ಇಸ್ಲಾಂ ಬೋರ್ಡ್ ಹತ್ರ ನಮ್ಗೆ ಹಕ್ಕುಪತ್ರ ಮಾಡಿಕೊಡಿ ಅಂತ ಒಂದು ಕೇಳ್ತಾರೆ. ಒಂದು ನಿಮ್ಮ ಕಷ್ಟ ಕೇಳೋಕ್ಕಂತೂ ಅವ್ರು ಬರಲಿಲ್ಲ. ಈಗ ನೀವೇ ಅವ್ರ ಆಫೀಸ್ ಹತ್ರ ಬಂದಿದ್ರಿ, ಬಂದ್ರ ಯಾರಾದರೂ ಕೇಳೋಕ್ಕೆ? ಬೆಳಗ್ಗೆ 10 ಗಂಟೆದ ಬಂದು ಕುಂತು ಸರ್, ಯಾರು ಒಬ್ಬರು ಬಂದಿಲ್ಲ ಸರ್. ಒಬ್ಬರು ಅಲ್ಲಿ ಮ್ಯಾಗ ಹೋಗಿ ಕೇಳ್ತೀನಿ ಸರ್, ಒಬ್ಬರು ಒಬ್ಬರು ಹಾಕ್ತಾರೆ ಸರ್. ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಶಾಬಾದ್ಗೆ ಹೋಗ್ಯಾರ, ಹುಮ್ನಾಬಾದ್ಗೆ ಹೋಗ್ಯಾರ ಅಂತ ಬರೀ ಇದೇ ಕತಿ ಸರ್. ಬರ್ತಾರೆ, ಸರ್ವೆ ಮಾಡ್ಕೊ ಹೋಗ್ತಾರೆ, 2 ತಿಂಗಳು ಅಂತಾರೆ ಸರ್. ಮತ್ತೆ 2 ತಿಂಗಳು ಬಿಟ್ಟು ಬರ್ತೀವಿ, ಮತ್ತೆ ಬರ್ತಾರೆ, ಮತ್ತೆ ಸರ್ವೆ ಮಾಡ್ಕೊತ ಮತ್ತೆ 2 ತಿಂಗಳು ಸರ್. ಇದು 5-6 ವರ್ಷ ಹಿಂಗೆ ಅಲ್ಲತ್ತ ಸರ್ ಇದು. ಅದಕ್ಕೋಸ್ಕರ ಮತ್ತೆ ಇವತ್ತು ರಣಿ ಇಲ್ಲೇ ಕುಂತೀವಿ ಸರ್. ಎಲ್ಲಿವರೆಗೂ ಇರುತ್ತೆ ಹೋರಾಟ ಸರ್? ಅದು ನಮ್ಮ ಹಕ್ಕುಪತ್ರ ಕೊಡೋವರೆಗೆ ಇರ್ತದೆ ಸರ್. ಇದು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ನಮಗೆ ಹಕ್ಕುಪತ್ರ ಕೊಡೋವರೆಗೂ ಈ ಹೋರಾಟ ಮುಂದುವರಿಸ್ತೇವೆ, ಅಲ್ಲಿವರೆಗೂ ಕೂಡ ಇಲ್ಲಿಂದ ಎದ್ದೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಅನ್ನುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ
ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲೂ ಕೂಡ ಏನು ಮನೆ ಕೊಟ್ಟವರಿಗಷ್ಟೇ ಮನೆಯನ್ನು ನೀಡಿದೀಗ ಅರ್ಹ ಫಲಾನುಭವಿಗಳು ಮನೆ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಸತಿ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಅನ್ನುವಂಥ ಶಾಸಕ BR ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಅದಕ್ಕೆ ಪೂರಕ ಅನ್ನುವಂತೆ ಸಾಕಷ್ಟು ಪ್ರಕರಣಗಳು ಕಲಬುರಗಿಯಲ್ಲಿ ಹೊರಬರ್ತಾ ಇರುವಂಥದ್ದು. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸಿದಂಥ ಮನೆಗಳು ದುಡ್ಡು ಕೊಟ್ಟವರಿಗೆ ಮನೆಯನ್ನು ಹಂಚಿಕೆ ಮಾಡಿ ಇದೀಗ ದುಡ್ಡಿಲ್ದವರು ಆ ಮನೆಯಲ್ಲಿ ಇರುವಂಥವರಿಗೆ ಹಕ್ಕುಪತ್ರ ನೀಡದೆ ಸತಾಯಿಸ್ತಾ ಇರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅದಕ್ಕೆ ಪೂರಕ ಎನ್ನುವಂಥದ್ದು ಈಗ ಆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮುಂಭಾಗದಲ್ಲಿ ಸಾಕಷ್ಟು ಜನರು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿಯ ಕೆಸರಟಗಿ ಗ್ರಾಮದಲ್ಲಿ ನಿರ್ಮಿಸಿರುವಂಥ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳಲ್ಲಿ ಇವರು ಕಳೆದ 15ರಿಂದ 20 ವರ್ಷಗಳಿಂದಲೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಅಂಥವ್ರಿಗೆ ಯಾವುದೇ ರೀತಿಯಾದಂಥ ಹಕ್ಕುಪತ್ರವನ್ನು ಕೂಡ ಇದುವರೆಗೂ ಕೂಡ ನೀಡಿಲ್ಲ. ಅಲ್ಲಿರುವಂಥ ಏನು ಮನೆಯಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಹಕ್ಕುಪತ್ರ ಕೊಡಿ ಅಂತೇಳಿ ಸಾಕಷ್ಟು ಬಾರಿ ಈ ಒಂದು ಕಚೇರಿಗೆ, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿಗೆ ಬಂದು ಕೇಳಿದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಹಕ್ಕುಪತ್ರವನ್ನು ನೀಡದೆ ಸತಾಯಿಸೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಿಸಿರುವಂಥ ಮನೆಗಳು ಮೊದಲು ಆರಂಭದಲ್ಲಿ ಯಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ಹಂಚಿಕೆ ಮಾಡಿರುವಂಥದ್ದು. ಆದರೆ ಇವತ್ತು ಬಹುತೇಕ ಮನೆಗಳು ಅಲ್ಲಿರುವಂಥ ಮನೆಗಳು ಖಾಲಿ ಇರುವಂಥದ್ದು. ಹಾಗೆ ಖಾಲಿ ಇರುವಂಥ ಮನೆಗಳಲ್ಲಿ ಮನೆ ಇಲ್ಲದಂಥವರು ಅರ್ಹ ಫಲಾನುಭವಿಗಳು ವಾಸ ಮಾಡ್ತಾ ಇರುವಂಥದ್ದು. ಅಂತಹ ಫಲಾನುಭವಿಗಳು ಸುಮಾರು ವರ್ಷಗಳಿಂದಲೂ ಕೂಡ ವಾಸ ಮಾಡ್ತಾ ಇದ್ದರು. ಅವರಿಗೆ ಯಾವುದೇ ರೀತಿಯಾದಂಥ ಏನು ಆ ಹಕ್ಕುಪತ್ರ ನೀಡಿಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಅಲ್ಲಿನ ಜನರು ಅನುಭವಿಸ್ತಾ ಇರುವಂಥದ್ದು. ಹಾಗಾಗಿ ತಮಗೆ ಹಕ್ಕುಪತ್ರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಅವರು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಕೂಡ ಇವರ ಗೋಳನ್ನು ಕೇಳೋದಕ್ಕೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಇವರು ಹಕ್ಕುಪತ್ರ ಸಿಗೋವರೆಗೂ ಕೂಡ ಇಲ್ಲಿಂದ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ಶಾಸಕ BR ಪಾಟೀಲ್ ಅವರ ಏನು ಈ ಒಂದು ದುಡ್ಡು ಕೊಟ್ಟವ್ರಿಗಷ್ಟೇ ಮನೆ ಏನು ಹಂಚಿಕೆ ಆಗುತ್ತೆ ಅನ್ನುವಂಥ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಅದು ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಉಂಟಾಗಿತ್ತು. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಕಲಬುರಗಿಯಲ್ಲಿ ಹೊರ ಬರ್ತಾ ಇರುವಂಥದ್ದು. ಇದು ಕೂಡ ಅಂಥದ್ದೇ ಒಂದು ಪ್ರಕರಣ ಆಗಿರುವಂಥದ್ದು. ಇದೀಗ ನಾನು ನೇರವಾಗಿ ಅಲ್ಲಿರುವಂಥ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಹೇಳ್ರಮ್ಮ, ಏನಾಗಿರುವಂಥದ್ದು ಈಗ? ಸರ್, ನಮ್ಗೆ 15 ವರ್ಷ ಐತ್ರಿ ಮನೆಯಾಗ ಉಳ್ದಿದ್ದೆವು. ಆ ಮನೆಯಾಗ ಉಳ್ದಿದ್ದೆವು. ನಾವು ಹೇಳ್ತಿದ್ದೇವೆ ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ರಿ. ಯಾಕಂದ್ರೆ ನಮ್ಗೆ ಮನೆ ಬಿಟ್ಟು ನಮ್ಗೆ ಆಸರಿ ಎಲ್ಲೂ ಇಲ್ಲ ರೀ. ನಾವು ಇರೋದೇ ಆ ಮನ್ಯಾಗದ, ಸಾಯೋದೂ ಅಲ್ಲೇ ಅದ ರೀ ನಮ್ಗೆ. ಯಾಕಂದ್ರೆ ಮನ್ಯಾಗ ನಮಗೆ ಭಾಳ ಕಷ್ಟ ಅದ ರೀ. ನಾವು ಸರ್ ಅವ್ರಿಗೆ ಕೇಳ್ಕೊಳತ್ತಿದ್ದೀವಿ ರೀ, ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ರಿ. ಯಾಕಂದ್ರೆ ಇಷ್ಟು ಜನ ಹರ ರೀ ಮುದುಕಿಯವರು ಅಂಥಲ್ಲಿ ನಾವು ವಾಸ ಮಾಡತ್ತೀವಿ ರೀ ಸರ್ ನಾವು. ಯಾಕಂದ್ರೆ ಒಂದು ದವಾಖಾನೆ ಇಲ್ಲ ರೀ, ಅಲ್ಲಿ ಒಂದು ಸಾಲಿ ಇಲ್ಲ, ಒಂದು ಏನೂ ಇಲ್ಲ. ಅಂಥಲ್ಲಿ ನಾವು ಸಂಸಾರ ಮಾಡತ್ತಿರ್ಬೇಕು. ನಮ್ಗೆ ಎಷ್ಟು ಕಷ್ಟ ಇದ್ದಿರ್ಬೇಕು ನೋಡಿರಿ ಸರ್, ನೀವೇ ಸ್ವಲ್ಪ ವಿಚಾರ ಮಾಡ್ಕೊರಿ. ಸರ್ ಅವ್ರಿಗೆ ಬೇಡ್ಕೊಳತ್ತಿದ್ದೆ ಬಂದು ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ರಿ ಸರ್ ಅಂತ. ಸರ್ ಅವ್ರಿಗೆ ಕಳ್ಸೀವಿ ರೀ, ಸರ್ವೆ ಮಾಡ್ಕೊಂಡು ಹೋಗ್ಯಾರ. ಒಂದು 2 ತಿಂಗಳು ಬಿಟ್ಟು ಮಾಡಿಕೊಡ್ತೀನಮ್ಮ ಅಂದಾರ. ನಾವು ಅದೇ ಬೇಡ್ಕೊಳತ್ತಿದ್ರಿ, ನಮ್ಗೆ ಪಟ್ಟ ಅಂತ ಹಕ್ಕುಪತ್ರ ಮಾಡಿಕೊಟ್ರೆ ಸಾಕ್ರಿ, ನಮ್ಗೆ ಮತ್ತೇನೂ ಇಲ್ಲ. ಹಕ್ಕುಪತ್ರ ಇಲ್ಲದೆ ಇರೋದಕ್ಕೆ ಏನು ಸಮಸ್ಯೆ ಆಗ್ತಾ ಇರೋದು ಸರ್? ಹಕ್ಕುಪತ್ರ ಇಲ್ರಿ ನಮ್ಗೆ. ಯಾಕಂದ್ರೆ ಮನೆ ಸೋರ್ಲತ್ತವ್ರಿ. ನಮಗೆ ಮನೆಗಳು ಮಾಡ್ಕೋಬೇಕಂದ್ರೆ ಹ್ಯಾಂಗೆ ಮಾಡ್ಕೋಬೇಕಂತ ವಿಚಾರ ಮಾಡ್ಕೊಳತ್ತಿದ್ದೀವಿ ರೀ. ಯಾಕಂದ್ರೆ ಪೂರ ಛತ್ತು ಸೋರ್ಲತ್ತವ್ರಿ. ಯಾಕಂದ್ರೆ 25 ವರ್ಷ ಐತ್ರಿ ಅದು ಕಟ್ಟಿ ಮನೆಗಳು ಪೂರ ಬೀಳಕ್ಕಾಗ್ಯಾವ್ರಿ, ಪೂರ ಕ್ರ್ಯಾಕ್ ಬಿಟ್ಟವ್ರಿ ಹೊರಗಿಂದರೆ. ಈಗೆಲ್ಲ ಮನ್ಯಾಗ ನೀರು ಸೋರ್ಲತ್ತವ್ರಿ. ಅವು ಸೋರೋದು ಮನ್ಯಾಗ ಹ್ಯಾಂಗೆ ಇರ್ಬೇಕು ರೀ ನಾವು? ಈಗ ಬೇರೆ ಸೌಲಭ್ಯಗಳು ಸಿಗ್ತಾ ಇದೆಯಾ ನಿಮ್ಗೆ? ಏನು ಸೌಲಭ್ಯ ಇಲ್ಲ ಸರ್ ನಮ್ಗಲ್ಲಿ. ನಮ್ಗೆ ಸತ್ರ ಡೆತ್ ಸರ್ಟಿಫಿಕೇಟ್ ಆಗಲಾಗ್ಯದ್ರಿ, ಹುಟ್ಟಿದ್ರು ಬರ್ತ್ ಸರ್ಟಿಫಿಕೇಟ್ ಆಗಲಾಗ್ಯದ್ರಿ. ಯಾಕಂದ್ರೆ ಈ ಕಡೆ ಪಂಚಾಯತ್ಗೂ ಹೋಗಿಲ್ಲ ರೀ, ಅದು ಕಾರ್ಪೊರೇಷನ್ಗೂ ಹೋಗಿಲ್ಲ ರೀ. ಅದು ನಡು ಹಾಗೆ ಕಟ್ಸಾರ, ಅಷ್ಟೇ ಬಿಟ್ಟಾರ. ಈಗ ಹ್ಯಾಂಗ ಜನ ಹರ ಇರ್ಲಾಕರೆ ಸಾಯಲಾಕರೆ ಬಿಟ್ಟಾರ ರೀ ಅವ್ರು. ಈಗ ನಾವಂತೆ ನಮ್ಗೆ ಒಂದು ಹಕ್ಕುಪತ್ರ ಕೊಟ್ರಿ ಅಂದ್ರೆ ಮುಂದಿನ ಹಾದಿ ಏನಾರು ವಿಚಾರ ಮಾಡ್ಕೋತೀರಿ ನಾವು. ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ಬೇಕು ಇಷ್ಟೇ ರೀ ಸರ್ ನಮ್ಗೆ ಬೇಡ್ಕೊಂಬದವ್ರಿಗೆ. ಈಗ ಸರ್ ಸರ್ವೇನೂ ಮಾಡ್ಕೊಂಡು ಹೋಗ್ಯಾರ ಮನೆ ಬಂದು. ನನ್ನ ಜೊತೆ ಮತ್ತೊಬ್ಬರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಹೇಳಿ ಬ್ರದರ್, ಏನು ಸಮಸ್ಯೆ ಆಗ್ತಾ ಇರುವಂಥದ್ದು? ಈಗ ಇಲ್ಲಿ ಬಂದು ಕೂತಿದ್ರಿ, ಯಾರಾದರೂ ಬಂದ್ರ? ಸರ್, ಬೆಳಗ್ಗೆ 10 ಗಂಟೆಯಿಂದ ಬಂದು ಕುಂತೀವಿ ಸರ್. ಯಾರು ಒಬ್ಬರು ಬಂದಿಲ್ಲ ಸರ್. ಒಬ್ಬರು ನಿರ್ಲಕ್ಷ್ಯ ಮಾಡತ್ತಂದ್ರೆ. ಇನ್ನೊಂದು ಏನಂದ್ರೆ ಅಲ್ಲಿ ಮುದುಕೇರಾರ ಅಲ್ಲಿ ಹೋಗೋ ದಾರಿ ಹೆಂಗದ ಅಂದ್ರೆ ಇಷ್ಟುದ್ದು ನೀರು ಅವಸರ ಅಲ್ಲಿ. ಅದಕ್ಕೆ ಆ ಸಮಸ್ಯೆ ಅಂದ್ರೆ ಒಂದು ದಾರಿ ಇಲ್ಲ, ಇನ್ನೊಂದು ಡೆತ್ ಸರ್ಟಿಫಿಕೇಟ್ ಇಲ್ಲ, ಒಂದು ಏನು ಭೀ ಸಮಸ್ಯೆ ಒಂದು ಸೋರಕತ್ತದ. ಈ ನಾಳೆದಿಂದಲ್ಲ ಅವ್ರು ಏನೋ ರಿಪೇರಿ ಮಾಡ್ಬೇಕು, ಅದನ್ನು ಸಮಸ್ಯೆ ಸರ್. ಒಂದು ಹಕ್ಕುಪತ್ರ ಕೊಟ್ರೆ ಎಲ್ಲ ಕಡು ಬಡವ್ರಿಗೆ ಹಕ್ಕುಪತ್ರ ಕೊಟ್ಟರೆ ಕರೆಕ್ಟ್ ಅವ್ರು ಕಟ್ಕೊಳಿಕ್ಕಂದ್ರೆ ನಾವು ನಮ್ಮ ಕೈಲಿ ಆದಷ್ಟು ಕಟ್ಕೊಂಡು ಸುಮ್ಮನೆ ನಮ್ಗೆ ಎಷ್ಟು ಇರ್ತೀವಿ. ಯಾವಾಗ 16 ವರ್ಷ ಹಿಡಿದು ಸರ್, ಒಂದು ನೀರಿದ್ದಿಲ್ಲ, ಒಂದು ಲೈಟ್ ಇದ್ದಿಲ್ಲ, ಅಂಥ ಟೈಮಿಂದ ಹಿಡ್ಕೊತ ಬಂದೀವಿ ಸರ್. ಹಾಗಾಗಿ ನಾವು ಒಂದೇ ವಿನಂತಿ ಇಸ್ಲಾಂ ಬೋರ್ಡ್ ಹತ್ರ ನಮ್ಗೆ ಹಕ್ಕುಪತ್ರ ಮಾಡಿಕೊಡಿ ಅಂತ ಒಂದು ಕೇಳ್ತಾರೆ. ಒಂದು ನಿಮ್ಮ ಕಷ್ಟ ಕೇಳೋಕ್ಕಂತೂ ಅವ್ರು ಬರಲಿಲ್ಲ. ಈಗ ನೀವೇ ಅವ್ರ ಆಫೀಸ್ ಹತ್ರ ಬಂದಿದ್ರಿ, ಬಂದ್ರ ಯಾರಾದರೂ ಕೇಳೋಕ್ಕೆ? ಬೆಳಗ್ಗೆ 10 ಗಂಟೆದು ಬಂದು ಕುಂತು ಸರ್, ಯಾರು ಒಬ್ಬರು ಬಂದಿಲ್ಲ ಸರ್. ಒಬ್ಬರು ಅಲ್ಲಿ ಮ್ಯಾಗ ಹೋಗಿ ಕೇಳ್ತೀನಿ ಸರ್, ಒಬ್ಬರು ಒಬ್ಬರು ಸರ್, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಅದು ಶಾಬಾದ್ಗೆ ಹೋಗ್ಯಾರ, ಹುಮ್ನಾಬಾದ್ಗೆ ಹೋಗ್ಯಾರ ಅಂತ ಬರೀ ಇದೇ ಕತಿ ಸರ್. ಬರ್ತಾರೆ, ಸರ್ವೆ ಮಾಡ್ಕೋತಾರೆ, 2 ತಿಂಗಳು ಅಂತಾರೆ ಸರ್. ಮತ್ತೆ 2 ತಿಂಗಳು ಬಿಟ್ಟು ಬರ್ತೀವಿ, ಮತ್ತೆ ಬರ್ತಾರೆ, ಮತ್ತೆ ಸರ್ವೆ ಮಾಡ್ಕೋತ ಮತ್ತೆ 2 ತಿಂಗಳು ಸರ್. ಇದು 5-6 ವರ್ಷ ಹಿಂಗೆ ಅಲ್ಲತ್ತ ಸರ್ ಇದು. ಅದಕ್ಕೋಸ್ಕರ ಮತ್ತೆ ಇವತ್ತು ರಣಿ ಇಲ್ಲೇ ಕುಂತೀವಿ ಸರ್. ಎಲ್ಲಿವರೆಗೂ ಇರುತ್ತೆ ಹೋರಾಟ ಸರ್? ಅದು ನಮ್ಮ ಹಕ್ಕುಪತ್ರ ಕೊಡೋವರೆಗೆ ಇರ್ತದೆ ಸರ್.
ಇದು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ನಮಗೆ ಹಕ್ಕುಪತ್ರ ಕೊಡೋವರೆಗೂ ಈ ಹೋರಾಟ ಮುಂದುವರಿಸ್ತೇವೆ, ಅಲ್ಲಿವರೆಗೂ ಕೂಡ ಇಲ್ಲಿಂದ ಎದ್ದೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಅನ್ನುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲೂ ಕೂಡ ಏನು ಮನೆ ಕೊಟ್ಟವರಿಗಷ್ಟೇ ಮನೆಯನ್ನು ನೀಡಿದೀಗ ಅರ್ಹ ಫಲಾನುಭವಿಗಳು ಮನೆ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.